ನಮಸ್ತೆ ಎಲ್ಲರಿಗೂ. ಹಾಯ್ ಮೈ ಡಿಯರ್ ಸ್ಟೂಡೆಂಟ್. ಲಾಸ್ಟ್ ಕ್ಲಾಸಲ್ಲಿ ನಾವು ಸೌಂಡ್ ಲೆಸನ್ನು ಅದರಲ್ಲಿ ಕ್ವಶನ್ ಆ್ಯಂಡ್ ಆನ್ಸರ್ಸ್ ಎಕ್ಸಸೈಸ್ ಕ್ವಶನ್ ಆ್ಯಂಡ್ ಆನ್ಸರ್ಸ್ ಎಲ್ಲ ಸಾಲ್ವ್ ಮಾಡಿದ್ವಿ. ಆಫ್ಟರ್ ದ ಕ್ವಶನ್ ಆ್ಯಂಡ್ ಆನ್ಸರ್ಸ್ ನೆಕ್ಸ್ಟ್ ಪೇಜಲ್ಲಿ ಜಸ್ಟ್ ಆ್ಯಕ್ಟಿವಿಟೀಸು ಮತ್ತು ಪ್ರಾಜೆಕ್ಟ್ ಒಂದು ಇನ್ಫಾರ್ಮೇಷನ್ನ ಕೊಟ್ಟಿದ್ದಾರೆ. ಸೊ ಅದಕ್ಕೆ ಅದನ್ನು ಸ್ವಲ್ಪ ಡಿಸ್ಕಸ್ ಮಾಡೋಣ ಅಂಥೇಳಿ. ನೀವು ಈ ಆ್ಯಕ್ಟಿವಿಟಿನ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ನಿಮಗೆ ಗೊತ್ತಿರ್ತಕ್ಕಂಥ ಯಾವ್ದಾದ್ರು ಸೌಂಡ್ ಮೇಕಿಂಗ್ ಮೆಟೀರಿಯಲ್ಸ್ ಇನ್ಸ್ಟ್ರೂಮೆಂಟ್ಗಳನ್ನ ನಿಮಗೆ ತಯಾರು ಮಾಡೋಕ್ಕೆ ಬಂದರೆ ಅವುಗಳನ್ನ ನೀವೇ ರೆಡಿ ಮಾಡಿ ಹೊಸ ಒಂದು ಇನ್ಸ್ಟ್ರೂಮೆಂಟ್ನ ಅದರಿಂದ ನಿಮ್ಮಲ್ಲಿರ್ತಕ್ಕಂಥ ಕೆಲವೊಂದು ಟ್ಯಾಲೆಂಟ್ಸ್ ಏನಿರುತ್ತೆ, ನಿಮ್ಮ ಕ್ರಿಯೇಟಿವಿಟಿನೂ ಸಹ ಗೊತ್ತಾಗುತ್ತೆ. ಟ್ರೈ ಮಾಡಿದ್ರೆ ನಿಮಗೆ ನಾನು ಪ್ರಯತ್ನ ಮಾಡಿದೆ, ಅದು ನಾನು ಮಾಡಿದ್ದು ಅನ್ನೋದು ತುಂಬ ಖುಷಿ ಸಿಗುತ್ತೆ. ಸೊ ಹಾಗಾಗಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಪ್ರಾಜೆಕ್ಟು ಮತ್ತು ನಿಮಗೆ ಯಾವ್ದಾದ್ರು ಹೊಸದು ಗೊತ್ತಿದ್ದರೆ ಅದನ್ನು ಸಹ ಟ್ರೈ ಮಾಡಿ. ಅದನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕ್ಬೋದು ನೀವು ಇಮೇಜಸ್ನ. ವಿಸಿಟ್ ದ ಮ್ಯೂಸಿಕ್ ರೂಮ್ ಆಫ್ ಯುವರ್ ಸ್ಕೂಲ್. ನಿಮ್ಮ ಸ್ಕೂಲ್ನಲ್ಲಿ ಏನಾದರೂ ಮ್ಯೂಸಿಕ್ ರೂಮ್ ಇದ್ದರೆ ಅಲ್ಲಿಗೆ, ಅಂದರೆ ಸಂಗೀತದ ರೂಮ್ಸು ಅಲ್ಲಿದ್ದರೆ ಅಲ್ಲಿ ಇನ್ಸ್ಟ್ರೂಮೆಂಟ್ಸ್ಗಳಿರುತ್ತೆ. ಅಥವಾ ಬ್ಯಾಂಡ್ ಸೆಟ್ ರೂಮ್ ಇರುತ್ತೆ ನೋಡಿ, ಬ್ಯಾಂಡ್ ಸೆಟ್ ಪ್ರತಿಯೊಂದು ಶಾಲಲ್ಲೂ ಇರುತ್ತೆ. ಅದು ಒಂದು ರೀತಿಯಾದಂತಹ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಗಳೇ. ಅಲ್ಲಿಗೆ ವಿಸಿಟ್ ಮಾಡಿ. ಯು ಮೇ ಆಲ್ಸೋ ವಿಸಿಟ್ ಮ್ಯೂಸಿಷಿಯನ್ಸ್ ಇನ್ ಯುವರ್ ಲೊಕ್ಯಾಲಿಟಿ. ಅದ್ರ ಜೊತೆಗೆ ಅಂದರೆ ನಿಮ್ಮ ಸ್ಕೂಲಲ್ಲಿರ್ತಕ್ಕಂಥ ಬ್ಯಾಂಡ್ ಸೆಟ್ ರೂಮ್ಗೆ ಮ್ಯೂಸಿಕಲ್ ರೂಮ್ಸ್ ಇಲ್ಲ ಅಂದರೆ ಅಲ್ಲಿಗೆ ವಿಸಿಟ್ ಮಾಡಿ. ಅಲ್ಲಿ ಪ್ರತಿಯೊಂದು ಈ ಬ್ಯಾಂಡ್ ಸೆಟ್ನ ಪ್ರತಿಯೊಂದು ವಾದ್ಯಗಳ ಸೌಂಡ್ಗಳನ್ನ ನಿಮ್ಮ PT ಸರ್ ಅಥವಾ ನಿಮ್ಮ HM ಅವರುಗಳ ಪರ್ಮಿಷನಿಂದ ಅವುಗಳು ಯಾವ ರೀತಿ ಆಲ್ರೆಡಿ ನಿಮಗೆ ಗೊತ್ತಿರುತ್ತೆ, ಬಟ್ ಪ್ರತಿಯೊಂದು ಇನ್ಸ್ಟ್ರೂಮೆಂಟ್ಗಳು ಒಂದೊಂದು ರೀತಿಯಾದ ಸೌಂಡನ್ನು ಪ್ರೊಡ್ಯೂಸ್ ಮಾಡುತ್ತೆ. ಯಾರು ಕೇಳಿಲ್ಲ ಅಂದರೆ ಅಥವಾ ಅವ್ರು ನುಡಿಸ್ಬೇಕಾದ್ರೆ ಅದನ್ನು ಅಬ್ಸರ್ವ್ ಮಾಡಿ. ಈ ಬೀಗಲ್ ಇರ್ಬೋದು, ಅಥವಾ ಸೈಡ್ ಬ್ಯಾಂಡ್ ಸೆಟ್ ಇರ್ಬೋದು, ಫ್ಲೂಟ್ ಇರ್ಬೋದು, ಅವುಗಳೆಲ್ಲ ಒಳ್ಳೆ ಸೌಂಡ್ಸ್ ಎಲ್ಲ ಬರುತ್ತೆ. ಅದನ್ನು ಒಂದ್ಸಲ ಕೇಳಿಸ್ಕೊಳ್ಳಿ, ಯಾವ ರೀತಿ ಅದು ಸೌಂಡ್ ಬರುತ್ತೆ, ಎಲ್ಲಿಂದ ಬರುತ್ತೆ, ಅದನ್ನು ಸ್ವಲ್ಪ ಅಬ್ಸರ್ವ್ ಮಾಡಿ. ಆ್ಯಂಡ್ ನಿಮ್ಮ ಪ್ಲೇಸಲ್ಲಿ ನೀವು ಎಲ್ಲಿ ವಾಸಿಸ್ತಿದ್ದೀರ, ಇವರ್ ಲೊಕ್ಯಾಲಿಟಿ, ಅಲ್ಲಿರ್ತಕ್ಕಂಥ ಯಾರು ಸಂಗೀತಗಾರರಿದ್ದರೆ ಅವರನ್ನು ಭೇಟಿ ಮಾಡಿ. ಅವ್ರು ಯಾವ ರೀತಿಯ ಸಂಗೀತವನ್ನು ಆಡ್ತಾರೆ, ಅವ್ರ ಮನೇಲಿ ವೀಣಾ ಇದೆಯಾ ಅಥವಾ ಮೃದಂಗ ಇದೆಯಾ, ಗಿಟಾರ್ ಇದೆಯಾ, ಅವುಗಳನ್ನ ಒಂದು ಸಲ ವಿಸಿಟ್ ಮಾಡಿ ಅವ್ರ ಹತ್ರ ಅದನ್ನು ನುಡಿಸಿ ಅದನ್ನು ಕೇಳಿ. ಮೇಕ್ ಎ ಲಿಸ್ಟ್ ಆಫ್ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್. ಅದ್ರ ಜೊತೆಗೆ ಒಂದು ಲಿಸ್ಟನ್ನು ಮಾಡಿ, ಯಾವ್ಯಾವ ರೀತಿಯಾದ ಸಂಗೀತ ವಾದ್ಯಗಳಿದೆ, ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಇದೆ. ಈಗಂತೂ ವೆರೈಟಿ ಆಫ್ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಬಂದಿದೆ. ಸೊ ಅದನ್ನು ಒಂದು ಲಿಸ್ಟ್ ಮಾಡಿ. ನಿಮಗೂ ಇನ್ಸ್ಪೈರ್ ಆಗ್ಬೋದು, ನಾನು ಒಬ್ಬ ಮ್ಯೂಸಿಷಿಯನ್ ಆಗಬೇಕು, ಒಬ್ಬ ಹಾಡುಗಾರ ಆಗಬೇಕು, ಅಥವಾ ಯಾವ್ದಾದ್ರು ಒಂದು ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ನ ಕಲಿತು ಅದನ್ನು ನುಡಿಸ್ಬೇಕು ಅನ್ನಿಸ್ಬೋದು. ಆ ಇನ್ಸ್ಟ್ರೂಮೆಂಟ್ಗಳನ್ನ ಕೇಳಿದಾಗ ಫ್ಲೂಟ್ ನುಡಿಸ್ಬೇಕು ಅನಿಸ್ಬೋದು, ಗಿಟಾರ್ ನುಡಿಸ್ಬೇಕು ಅನಿಸ್ಬೋದು, ವಯಲಿನ್ ನುಡಿಸ್ಬೇಕು ಅನಿಸ್ಬೋದು. ಹೇಳೋಕ್ಕಾಗಲ್ಲ. ಎಷ್ಟೋ ಮಕ್ಕಳುಗಳಿಗೆ ಅವ್ರ ಸಂಗೀತದ ಹಿನ್ನೆಲೆನೇ ಇರಲ್ಲ, ಅವರು ಒಳ್ಳೆ ಸಂಗೀತಗಾರರಾಗಿದ್ದಾರೆ, ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ನ ನುಡಿಸ್ತಾರೆ. ಸೊ ಹಾಗಾಗಿ ನಿಮ್ಗೆ ಯಾರಾದರೂ ಅಂತಹ ಇಂಟ್ರೆಸ್ಟ್ ಇದ್ದರೆ, ಆಸಕ್ತಿ ಇದ್ದರೆ ಇವಾಗಲಿಂದನೇ ಅದನ್ನು ಟ್ರೈ ಮಾಡಿ, ಖಂಡಿತ ಉಪಯೋಗಕ್ಕೆ ಬರುತ್ತೆ. ಆ್ಯಂಡ್ ಈಸ್ ಎ ಗುಡ್ ಹ್ಯಾಬಿಟ್. ಮನಸ್ಸಿಗೆ, ನಮ್ಮ ದೈಹಿಕ ಆರೋಗ್ಯಕ್ಕೆ, ಫಿಸಿಕಲಿ ತುಂಬ ಪೀಸ್ ಆಗಿರುತ್ತೆ ಮೈಂಡ್. ಸೊ ಸಂಗೀತವನ್ನು ಕಲಿತಷ್ಟು. ನೋಟ್ ಡೌನ್ ದ ಪಾರ್ಟ್ಸ್ ಆಫ್ ದೀಸ್ ಇನ್ಸ್ಟ್ರೂಮೆಂಟ್ಸ್ ದಟ್ ವೈಬ್ರೇಟ್ಸ್ ಟು ಪ್ರೊಡ್ಯೂಸ್ ಸೌಂಡ್. ಯಾವ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ನ ನೀವು ಲಿಸ್ಟ್ ಮಾಡಿರ್ತೀರಲ್ಲ, ಅದು ಯಾವುದರಿಂದ ಯಾವ ರೀತಿಯಾಗಿ ಅದು ಶಬ್ದವನ್ನು ಉಂಟು ಮಾಡುತ್ತೆ, ಯಾವ ಮೂಲಕವಾಗಿ ಅಂತೇಳಿ ಅದನ್ನು ಸಹ ಲಿಸ್ಟ್ ಮಾಡಿ. ಸೆಕೆಂಡ್ ಒನ್ ನೋಡಿ, ಪಾಯಿಂಟ್. ಇಫ್ ಯು ಪ್ಲೇ ಎ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್, ಒಂದು ವೇಳೆ ನೀವು ಆ ಒಂದು ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ನ ಪ್ಲೇ ಮಾಡಿದ್ರಿ, ನುಡಿಸಿದ್ರಿ ಅಂದ್ಕೊಂಡ್ರೆ, ಬ್ರಿಂಗ್ ಇಟ್ ಟು ದ ಕ್ಲಾಸ್ ಆ್ಯಂಡ್ ಡೆಮಾನ್ಸ್ಟ್ರೇಟ್ ಹೌ ಯು ಪ್ಲೇ ಇಟ್. ನೀವು ಯಾರಾದರೂ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್, ಸಂಗೀತ ವಾದ್ಯವನ್ನು ನುಡಿಸುವವರಾಗಿದ್ದರೆ ಅದನ್ನು ನಿಮ್ಮ ತರಗತಿಗಳಿಗೆ, ನಿಮ್ಮ ಸ್ಕೂಲ್ಗಳಿಗೆ ತೊಗೊಂಡೋಗಿ ಸ್ವಲ್ಪ ಕೇರ್ಫುಲ್ಲಾಗಿ ಅದನ್ನು ತೊಗೊಂಡೋಗಿ ಎಲ್ಲರ ಮುಂದೆ ನೀವು ಅದನ್ನು ಶೋ ಅಪ್ ಮಾಡಿ. ಅಂದರೆ ಶೋ ಅಪ್ ಅಂದರೆ ನುಡಿಸಿ ತೋರಿಸಿ ಯಾವ ರೀತಿ ಶಬ್ದ ಉಂಟಾಗುತ್ತೆ ಅಂಥೇಳಿ. ಆಗ ನಿಮ್ಮ ಟ್ಯಾಲೆಂಟು ಹೊರಗೆ ಬರುತ್ತೆ. ಅದನ್ನು ನಿಮ್ಮ ತರಗತಿಗೆ ತೊಗೊಂಡೋಗಿ ಒಂದು ಸಲ ಪ್ಲೇ ಮಾಡಿ. ಕೆಲವ್ರಿಗೆ ಗಿಟಾರ್ ಬರ್ಬೋದು, ಕೆಲವ್ರಿಗೆ ವೀಣಾ ಬರ್ಬೋದು, ಕೆಲವ್ರಿಗೆ ವಯಲಿನ್ ನುಡ್ಸೋಕ್ಕೆ ಬರ್ಬೋದು, ಗೊತ್ತೇ ಇರಲ್ಲ ಕೆಲವ್ರಿಗೆ, ಆ ಥರ ಇರುತ್ತೆ ಟ್ಯಾಲೆಂಟ್ ಅಂಥೇಳಿ. ಎಷ್ಟೊಂದು ಜನ ಸಂಗೀತ ಕಲಿಯೋಕ್ಕೆ ಹೋಗ್ತಿರ್ತಾರೆ. ಸೊ ಅದನ್ನು ಒಂದು ಸಲ ನಿಮ್ಮ ಸ್ಕೂಲ್ಗಳಲ್ಲಿ ತೋರಿಸಿ. ಪ್ರಿಪೇರ್ ಎ ಲಿಸ್ಟ್ ಆಫ್ ಫೇಮಸ್ ಇಂಡಿಯನ್ ಮ್ಯೂಸಿಷಿಯನ್ಸ್. ಇದು ವೆರಿ ಇಂಪಾರ್ಟೆಂಟ್.
ನಮ್ಮ ಭಾರತೀಯ ಸಂಗೀತಗಾರರು ಮತ್ತು ಇನ್ಸ್ಟ್ರೂಮೆಂಟ್ನ ನುಡಿಸ್ತಾರಲ್ಲ ಅವರು ವೆರಿ ಇಂಪಾರ್ಟೆಂಟ್. ಎಲ್ಲರೂ ಬರೀ ಹಾಡನ್ನು ಹೇಳ್ತಾರಲ್ಲ, ಸಂಗೀತವನ್ನು ಹಾಡುಗಾರರನ್ನು ಮಾತ್ರ ಗುರುತಿಸ್ತಾರೆ. ಆದರೆ ಉತ್ತಮ ವಾದ್ಯಗಾರರು, ಆ ಹಾಡು ಉತ್ತಮವಾಗಿ ಬರೋದಕ್ಕೆ ಸಾಧ್ಯವಾದಂತಹ ಮೃದಂಗ ಪಕ್ಕವಾದ್ಯ ಅಂತ ಏನು ಕರೀತಾರೆ, ಆ ವಾದ್ಯಗಾರರನ್ನು ಗುರುತಿಸ್ಬೇಕು. ಅದು ತುಂಬ ಇಂಪಾರ್ಟೆಂಟ್. ಅವರಿಲ್ಲದೆ ಹೋದರೆ ಅವರ ಹಾಡು ಸಹ ಪ್ಲೈನಾಗೇ ಆಗಿಬಿಡತ್ತೆ. ಬರುತ್ತೆ ಹಾಡು ತುಂಬಾ ಇಂಪಾರ್ಟೆಂಟ್, ಆದರೆ ಈ ರೇಡಿಯೋಗಳಲ್ಲಾದರೆ ತುಂಬ ಒಳ್ಳೆ ಸಂಗೀತ ಬರುತ್ತೆ. ಅಲ್ಲಿ ಅವರನ್ನು ತುಂಬ ಚೆನ್ನಾಗಿ ಗುರುತಿಸ್ತಾರೆ. ಯಾರು ಪಕ್ಕವಾದ್ಯದವ್ರು ಇರ್ತಾರೆ, ಮೃದಂಗ ನುಡಿಸೋವಂಥವ್ರಿಗೂ ಅವ್ರನ್ನೂ ಹೆಸರು ಹೇಳ್ತಾರೆ. ಗಿಟಾರು, ವಯಲಿನ್, ವೀಣಾ ಎಲ್ಲ ಇದ್ದಾರೆ. ಈಗ ಪಿಟೀಲಿ ಚೌಡಯ್ಯ ಅಂತಲೇ ಕರೀತಾರೆ. ಬಟ್ ನೀವು ಅದ್ರ ಜೊತೆಗೆ ಒಂದು ಕೆಲಸ ನಿಮಗೆ ಹೋಮ್ವರ್ಕ್ ಅಂದರೆ, ನಮ್ಮ ಭಾರತೀಯ ಸಂಗೀತಗಾರರು ವಿತ್ ಒಂದು ಫುಲ್ ಲೇಡೀಸ್ ಯಾರ್ಯಾರು MS ಸುಬ್ಬಲಕ್ಷ್ಮಿ ಇರ್ಬೋದು, S ಜಾನಕಿ ಇರ್ಬೋದು, ಈ ರೀತಿ MS ಸುಶೀಲಾ ಲೇಡೀಸು, ಜೆಂಟ್ಸಲ್ಲಿ ಬಾಲಸುಬ್ರಹ್ಮಣ್ಯ ಇರ್ಬೋದು, CS ಅಶ್ವಥ್ ಇರ್ಬೋದು, ಶ್ರೀನಿವಾಸ್, PB ಶ್ರೀನಿವಾಸ್, ಈ ರೀತಿ ಇತ್ತೀಚೆಗೆ ಇರ್ತಕ್ಕಂಥ ಸೋನು ನಿಗಮ್, ಈ ರೀತಿ ಅಂದರೆ ಬಾಯ್ಸ್ದೇ ಒಂದು ಲಿಸ್ಟು, ಗರ್ಲ್ಸ್ದೇ ಒಂದು ಲಿಸ್ಟನ್ನು ಮಾಡಿ. ಅಲ್ಲದೆ ಆ್ಯಂಡ್ ದ ಇನ್ಸ್ಟ್ರೂಮೆಂಟ್ಸ್ ದೇ ಪ್ಲೇ, ಯಾರು ಒಳ್ಳೆಯ ವಾದ್ಯಗಳನ್ನು ನುಡಿಸ್ತಾರೆ, ಒಬ್ಬ ಮೃದಂಗವನ್ನು ನುಡಿಸುವಂಥ ಫೇಮಸ್ ಮೃದಂಗಗಾರರು, ಫೇಮಸ್ ಫ್ಲೂಟ್ ಕೊಳಲನ್ನು ನುಡಿಸುವಂಥವ್ರು, ಗಿಟಾರನ್ನು ನುಡಿಸುವಂಥವ್ರು, ವೀಣೆಯನ್ನು ನುಡಿಸುವಂಥವ್ರು, ಅವರ ಹೆಸರನ್ನು ಪಟ್ಟಿ ಮಾಡಿ ಅದನ್ನು ಲಿಸ್ಟ್ ಮಾಡ್ಕೊಳ್ಳಿ. ಟೇಕ್ ಎ ಲಾಂಗ್ ಥ್ರೆಡ್. ಈಗ ಬಂತು ನೋಡಿ ಆ್ಯಕ್ಟಿವಿಟಿ, ಇದನ್ನೆಲ್ಲರೂ ಟ್ರೈ ಮಾಡಿ. ಟೇಕ್ ಎ ಲಾಂಗ್ ಥ್ರೆಡ್, ಒಂದು ದೊಡ್ಡದಾದ ಉದ್ದವಾದ ಒಂದು ದಾರವನ್ನು ತೆಗೆದುಕೊಳ್ಳಿ. ಪ್ಲೇಸ್ ಯುವರ್ ಹ್ಯಾಂಡ್ಸ್ ಓವರ್ ಯುವರ್ ಇಯರ್ಸ್ ಆ್ಯಂಡ್ ಗೆಟ್ ಸಮ್ ಫನ್ ಟು ಪ್ಲೇಸ್ ದಿಸ್ ಥ್ರೆಡ್ ರೌಂಡ್ ಯುವರ್ ಹೆಡ್ ಆ್ಯಂಡ್ ಹ್ಯಾಂಡ್ಸ್. ಇಲ್ಲಿ ಚಿತ್ರದಲ್ಲಿ ಕೊಟ್ಟಿರೋ ಥರ ಒಂದು ಉದ್ದವಾದ ದಾರವನ್ನು ತಗೊಂಡು ಅದನ್ನು ಹ್ಯಾಂಡ್ಸ್ ಓವರ್ ಯುವರ್ ಇಯರ್ ಟು ಗೆಟ್ ಸಮ್ ಒನ್ ಪ್ಲೇಸ್ ಟು ಅನದರ್ ಥ್ರೆಡ್ ರೌಂಡ್. ನಿಮ್ಮ ಕಿವಿಯ ಸುತ್ತ ಕವರ್ ಆಗೋ ಥರ ಒಂದು ರೌಂಡ್, ತಲೆ ಸುತ್ತ ಬರೋ ಥರ, ಅಂದರೆ ತಲೆ ಸುತ್ತ ಒಂದು ದಾರ, ಒಂದು ರೌಂಡ್ ಬರೋ ಥರ ಆ ದಾರವನ್ನು ತೆಗೆದುಕೊಳ್ಳಿ. ಅದನ್ನು ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಫ್ರೆಂಡ್ಸ್ಗಳಿಗೆ ಆಸ್ಕ್ ಹರ್ ಟು ಮೇಕ್ ದ ಥ್ರೆಡ್ ಟಾಟ್ ಆ್ಯಂಡ್ ಹೋಲ್ಡ್ ಇಟ್ ಆ್ಯಂಡ್ಸ್ ಇನ್ ಒನ್ ಹ್ಯಾಂಡ್. ಒಂದು ರೌಂಡ್ ಬಂದ ನಂತರ ಆ ದಾರದ ತುದಿಯನ್ನು ನಿಮ್ಮ ಫ್ರೆಂಡ್ಸ್ಗೆ ಇಟ್ಕೊಳ್ಳೋಕೆ ಹೇಳಿ ಒಂದು ಕೈನಲ್ಲಿ. ನಾವು ಆಸ್ಕ್ ಹರ್ ಟು ಡ್ರಾ ಹರ್ ಫಿಂಗರ್ ಆ್ಯಂಡ್ ಥಂಬ್ ಟೈಟ್ಲಿ ಅಲಾಂಗ್ ದ ಥ್ರೆಡ್. ಅವಳ ತೋರು ಬೆರಳು ಮತ್ತು ಹೆಬ್ಬೆರಳಿನಿಂದ ಆ ಒಂದು ದಾರವನ್ನು ನಿಧಾನಕ್ಕೆ ಎಳೆಯೋದಕ್ಕೆ ಹೇಳಿ. ಕ್ಯಾನ್ ಯು ಹಿಯರ್ ಎ ರೋಲಿಂಗ್ ಸೌಂಡ್ ಲೈಕ್ ದ್ಯಾಟ್ ಆಫ್ ಥಂಡರ್? ಆ ರೀತಿ ಅವಳು ಎಳಿಬೇಕಾದ್ರೆ ನಿಮ್ಮ ಕಿವಿ ಹತ್ರ ಗುಡುಗು ಶಬ್ದ ಮಾಡಿದಂಥ ಶಬ್ದ ಕೇಳಿಸುತ್ತಾ ಅಬ್ಸರ್ವ್ ಮಾಡಿ. ನಾವು ರಿಪೀಟ್ ದ ಆ್ಯಕ್ಟಿವಿಟಿ ವೈಲ್ ಅನದರ್ ಫ್ರೆಂಡ್ ಸ್ಟ್ಯಾಂಡ್ಸ್ ನಿಯರ್ ಬೋತ್ ಆಫ್ ಯು. ಇದೇ ಆ್ಯಕ್ಟಿವಿಟಿನ ನಿಮ್ಮ ಫ್ರೆಂಡ್ಸ್ಗಳಿಗೂ, ನಿಮ್ಮ ಇದೇ ರೀತಿ ಇಬ್ಬರು ಫ್ರೆಂಡ್ಸು ನಿಮ್ಮ ಪಕ್ಕನೇ ಮಾಡೋದಕ್ಕೆ ಹೇಳಿ. ಅವ್ರಿಗೆ ಯಾವ ರೀತಿ ಶಬ್ದ ಉಂಟಾಗುತ್ತೆ ಅದನ್ನು ಡಿಸ್ಕಸ್ ಮಾಡಿ. ಕ್ಯಾನ್ ಹಿ ಹಿಯರ್ ಎನಿ ಸೌಂಡ್? ಅವನಿಗೂ ಏನಾದರೂ ಆ ರೀತಿಯ ಶಬ್ದ ಕೇಳಿಸ್ತಾ ಅಥವಾ ಬೇರೆ ರೀತಿ ಏನಾದರೂ ಶಬ್ದ ಉಂಟಾಯ್ತಾ ನೀವು ಡಿಸ್ಕಸ್ ಮಾಡಿ. ಮೇಕ್ 2 ಟಾಯ್ ಟೆಲಿಫೋನ್. ಇನ್ನೊಂದು ಆ್ಯಕ್ಟಿವಿಟಿ ನೋಡಿ. ಈಗ ಆಲ್ರೆಡಿ ನಾವು ಲೆಸನ್ ಮಾಡಬೇಕಾದ್ರೆ ಯಾವ ರೀತಿ ಟೆಲಿಫೋನ್ನ ಪ್ರಿಪೇರ್ ಮಾಡ್ಕೊಳ್ಳೋದು ಅಂಥೇಳಿ, ಟೆಲಿಫೋನ್ ಅಂದರೆ ಶಬ್ದವನ್ನು ಉಂಟು ಮಾಡ್ತಕ್ಕಂಥ ಒಂದು ಆಟದ ಸಾಮಾನು ಅಂಥೇಳಿ ನಾವು ಪೇಜ್ ನಂಬರ್ 113 ಆ್ಯಕ್ಟಿವಿಟಿ 9 ನಲ್ಲಿ ಇದೆ. ಎ ಟಾಯ್ ಟೆಲಿಫೋನ್ ಅಂತೇಳಿ ಅಲ್ಲೇ ಪ್ರಿಪೇರ್ ಮಾಡೋದು ಕೊಟ್ಟಿದ್ದಾರೆ. ಅದನ್ನೊಂದು ಸಲ ಓದ್ಕೊಳ್ಳಿ. ಅಥವಾ ಈಗ ತುಂಬ ಸಿಗುತ್ತೆ, ನೀವು ಯಾವ ರೀತಿ ಆಟದ ಒಂದು ಟೆಲಿಫೋನ್ನ ತಯಾರು ಮಾಡ್ಬೋದು ಅಂತೇಳಿ. ಆ ರೀತಿ ಒಂದು ಆಟದ ಟೆಲಿಫೋನನ್ನು ನೀವೇ ತಯಾರು ಮಾಡಬೇಕು. ತುಂಬ ಚೆನ್ನಾಗಿರುತ್ತೆ. ನೀವು ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಸಂಡೇ ಅಥವಾ ಸ್ಯಾಟರ್ಡೆ ಮಾಡಿ. ಯೂಸ್ ದೆಮ್ ಆ್ಯಸ್ ಶೋನ್ ಇನ್ ಫಿಗರ್. ಇಲ್ಲಿ ಚಿತ್ರದಲ್ಲಿ ತೋರಿಸಿರೋ ಥರ ನಿಮ್ಮ ಫ್ರೆಂಡ್ಸ್ ಎಲ್ಲ ತಯಾರು ಮಾಡ್ಕೊಂಡ್ಮೇಲೆ ನಿಂತ್ಕೊಳ್ಳಿ. ಆ ರೀತಿ ಮೇಕ್ ಶೋರ್ ದಟ್ ದ 2 ಸ್ಟ್ರಿಂಗ್ಸ್ ಆರ್ ಟಾಟ್ ಆ್ಯಂಡ್ ಟಚ್ ಈಚ್ ಅದರ್. ಒಬ್ರಿಗೊಬ್ಬರು ಅದು ದಾರಗಳು ಟಚ್ ಆಗಬಾರ್ದು. ನೀವುಗಳು ಅಷ್ಟೇ ಸ್ವಲ್ಪ ದೂರದಲ್ಲಿ ನಿಂತ್ಕೊಂಡು ಅದೇ ನಿಮ್ಮ ಕಿವಿಗೆ ನೀವು ತಯಾರು ಮಾಡಿರ್ತಕ್ಕಂಥ ಟೆಲಿಫೋನ್ ಟಚ್ ಆಗೋ ಥರ ಇಟ್ಕೊಳ್ಳಿ. ಲೆಟ್ ಒನ್ ಆಫ್ ಯು ಸ್ಪೀಕ್. ಈ 4 ಜನದಲ್ಲಿ ಒಬ್ಬರು ಮಾತ್ರ ಮಾತನಾಡಿ ನಿಮ್ಮ ಕಿವಿಗಳ ಹತ್ರ ಇಟ್ಕೊಂಡ್ಮೇಲೆ. ಕ್ಯಾನ್ ದ ರಿಮೆಂಬರಿಂಗ್ 3 ಪರ್ಸನ್ಸ್ ಇಯರ್? ಇನ್ನು 3 ಜನ ಇರ್ತಾರಲ್ಲ, 3 ಮೆಂಬರ್ಸು ಒಬ್ಬ ಮಾತನಾಡಿದ್ದನ್ನು ಕೇಳಿಸ್ಕೊಳ್ಬೇಕು. ಅದು ಕೇಳಿಸುತ್ತಾ ಅಂಥೇಳಿ
ಅಬ್ಸರ್ವ್ ಮಾಡಿ. ಸಿ ಹೌ ಮೆನಿ ಮೋರ್ ಫ್ರೆಂಡ್ಸ್ ಯು ಕ್ಯಾನ್ ಎಂಗೇಜ್ ಇನ್ ದಿಸ್ ವೇ. ಆ ರೀತಿ ಒಬ್ಬ ಇಲ್ಲಿ ಯಾರೋ ಒಬ್ಬ ಈ ಫ್ರೆಂಡ್ ಇವನು ಮಾತನಾಡ್ತಿರೋದು ಈ 3 ಜನಕ್ಕೂ ಕೇಳಿಸುತ್ತೆ ಅಂತ ಅಂದರೆ, ಇದೇ ರೀತಿ ಇನ್ನೂ ತುಂಬ ಜನಗಳು ನೀವು ಸೇರಿಕೊಂಡು ಈ ಒಂದು ಆ್ಯಕ್ಟಿವಿಟಿನ ಟ್ರೈ ಮಾಡಿ. ಯಾವ ರೀತಿ ಶಬ್ದ ಎಷ್ಟು ದೂರದವರೆಗೆ ಎಷ್ಟು ಜನಗಳಿಗೆ ತಲುಪುತ್ತೆ ಅನ್ನೋದನ್ನು ಎಕ್ಸ್ಪ್ಲೈನ್ ಯುವರ್ ಅಬ್ಸರ್ವೇಷನ್. ಅದನ್ನು ಅಬ್ಸರ್ವ್ ಮಾಡಿ ಅದನ್ನು ನೀವು ನೋಟ್ ಮಾಡಿ ಇಟ್ಕೊಳ್ಳಿ ಅಂತೇಳಿ. ಇದನ್ನು ನೀವು ಸಂಡೇ ಮಾಡ್ಬೋದಲ್ಲ? ಓಕೆ, ಟ್ರೈ ಮಾಡಿ. ಸಿ ನೆಕ್ಸ್ಟ್, ಐಡೆಂಟಿಫೈ ದ ಸೋರ್ಸಸ್ ಆಫ್ ನಾಯ್ಸ್ ಪೊಲ್ಯೂಷನ್ ಇನ್ ಯುವರ್ ಲೊಕ್ಯಾಲಿಟಿ. ಅದೇ ರೀತಿ ನೀವು ವಾಸಿಸುವಂತಹ ಜಾಗದಲ್ಲಿ ಎಲ್ಲೆಲ್ಲಿ ಹೆಚ್ಚು ಶಬ್ದ ಮಾಲಿನ್ಯ ಉಂಟಾಗುತ್ತೆ ಅದನ್ನು ಒಂದು ಲಿಸ್ಟ್ ಮಾಡಿ. ಡಿಸ್ಕಸ್ ವಿತ್ ಯುವರ್ ಪೇರೆಂಟ್ಸ್. ಅದೇ ರೀತಿ ನಿಮ್ಮ ಪೇರೆಂಟ್ಸ್ ಹತ್ರನೂ ಡಿಸ್ಕಸ್ ಮಾಡಿ. ಎಲ್ಲೆಲ್ಲಿ ಶಬ್ದ ಹೆಚ್ಚು ಬರುತ್ತೆ, ಎಲ್ಲಿ ಶಬ್ದ ಉಂಟಾಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಮನೆಗಳಲ್ಲೇ ಇರ್ಬೋದು, ಯಾರೋ ತುಂಬ ಜೋರಾಗಿ ಮಾತಾಡೋದು, ಡಿಸ್ಟರ್ಬ್ ಮಾಡೋದಿರ್ಬೋದು, ಅಥವಾ ಯಾರೋ ತುಂಬ ಲೌಡಾಗಿ ರೇಡಿಯೋ ಅಥವಾ ಟೆಲಿವಿಷನ್ನ ಹಾಕ್ಕೊಳ್ಳೋದಿರ್ಬೋದು. ಅದ್ರ ಬಗ್ಗೆ ಡಿಸ್ಕಸ್ ಮಾಡಿ. ಅಲ್ಲಿ ಹೆಚ್ಚು ಶಬ್ದ ಮಾಲಿನ್ಯ ಉಂಟಾಗದಾಗೆ ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ಳಿ. ಅರ್ಥ ಆಯ್ತಾ? ಆ್ಯಂಡ್ ಫ್ರೆಂಡ್ಸ್ ಆ್ಯಂಡ್ ನೈಬರ್ಹುಡ್ಸ್. ನಿಮ್ಮ ಶಾಲೆಗಳಲ್ಲಿ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಗಲಾಟೆ ಮಾಡೋದು ಅಥವಾ ಅಕ್ಕಪಕ್ಕದ ಮನೆಯವರು, ನೈಬರ್ಸ್, ನೆರೆಹೊರೆಯವರು ಶಬ್ದ ಮಾಲಿನ್ಯ ಆಗ್ತಿದ್ರೆ ಅದನ್ನು ಡಿಸ್ಕಸ್ ಮಾಡಿ. ಸಜೆಸ್ಟ್ ಹೌ ಟು ಕಂಟ್ರೋಲ್ ನಾಯ್ಸ್ ಪೊಲ್ಯೂಷನ್. ಹಾಗೆ ಯಾವ ರೀತಿ ಸಜೆಸ್ಟ್ ಹೌ ಟು ಕಂಟ್ರೋಲ್ ನಾಯ್ಸ್ ಪೊಲ್ಯೂಷನ್. ಹಾಗೆ ನಾಯ್ಸ್ ಪೊಲ್ಯೂಷನ್, ಶಬ್ದ ಮಾಲಿನ್ಯವನ್ನು ಯಾವ ರೀತಿ ತಡೆಗಟ್ಟೋದು, ಯಾವ ರೀತಿ ನಾವು ಕಮ್ಮಿ ಮಾಡ್ಕೊಳ್ಳೋದು, ಅಥವಾ ನೆರೆಹೊರೆಯವರಿಂದ ಆ ಶಬ್ದ ಮಾಲಿನ್ಯದಿಂದ ನಾವು ಹೇಗೆ ಇರೋದು ಅದನ್ನು ನಿಮ್ಮ ಪೇರೆಂಟ್ಸ್ ಜೊತೆ ಡಿಸ್ಕಸ್ ಮಾಡಿ. ಆ್ಯಂಡ್ ಪ್ರಿಪೇರ್ ಎ ಬ್ರೀಫ್ ರಿಪೋರ್ಟ್ ಆ್ಯಂಡ್ ಪ್ರೆಸೆಂಟ್ ಇಟ್ ಇನ್ ದ ಕ್ಲಾಸಸ್. ಅದ್ರ ಬಗ್ಗೆ ಫುಲ್ ರಿಪೋರ್ಟ್ನ ಮಾಡಿಡಬೇಕು. ಅಂದರೆ ನಿಮ್ಮ ಇಲ್ಲಿ ಲೊಕ್ಯಾಲಿಟಿಯಲ್ಲಿ ಎಲ್ಲಿ ನಾಯ್ಸ್ ಪೊಲ್ಯೂಷನ್ ಆಗುತ್ತೆ, ಮತ್ತು ನಿಮ್ಮ ಫ್ರೆಂಡ್ಸು ಮತ್ತು ನೈಬರ್ಸಿಂದ ಯಾವ ರೀತಿ ನಾಯ್ಸ್ ಪೊಲ್ಯೂಷನ್ಸ್ ಆಗುತ್ತೆ ಅದ್ರದ್ದು ಒಂದು ರಿಪೋರ್ಟ್ನ ರೆಡಿ ಮಾಡಿ. ಅದರಿಂದ ಎಷ್ಟೋ ಪ್ರಾಬ್ಲಮ್ಸ್ ಆಗುತ್ತೆ, ಮತ್ತು ನಿಮ್ಮ ಕ್ಲಾಸ್ ರೂಮ್ಸ್ ಇರ್ಬೋದು ಆ ನಾಯ್ಸ್ ಪೊಲ್ಯೂಷನ್ಸು, ಇದರದ್ದೆಲ್ಲ ಒಂದು ರಿಪೋರ್ಟ್ ಮಾಡಿ ಅಂತೇಳಿ. ಸಿ ನೆಕ್ಸ್ಟ್, ಯು ಕ್ಯಾನ್ ರೀಡ್ ಮೋರ್ ಆನ್ ದ ರಿಲೇಟೆಡ್ ಟಾಪಿಕ್ಸ್ ಆನ್ ದ ಫಾಲೋಯಿಂಗ್ ವೆಬ್ಸೈಟ್. ಇದರಿಂದ ಅಂದರೆ ನಾಯ್ಸ್ ಪೊಲ್ಯೂಷನ್ ಬಗ್ಗೆ ಇರ್ಬೋದು, ಇನ್ನು ವೆರೈಟೀಸ್ ಆಫ್ ಸೌಂಡ್ಸ್, ಇದ್ರ ಬಗ್ಗೆ ಎಲ್ಲ ಇನ್ನೂ ಹೆಚ್ಚಿನ ಇನ್ಫಾರ್ಮೇಷನ್ ಬೇಕು ಅಂದರೆ ಈ ವೆಬ್ಸೈಟ್ನ ನೀವು physicalclassrooms.com /class or sound talk and health stuff work.com and hearing HMT ಈ ಒಂದು ವೆಬ್ಸೈಟನ್ನು ನೀವು ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಹೆಚ್ಚಿನ ಇನ್ಫಾರ್ಮೇಷನ್ ನಿಮಗೆ ಸಿಗುತ್ತೆ ಅಂತ. ಅರ್ಥ ಆಯ್ತಾ? ಸಿ ನೆಕ್ಸ್ಟ್, ಡಿಡ್ ಯು ನೋ, ನಿಮಗೆ ಈ ಒಂದು ವಿಷಯದ ಬಗ್ಗೆ ತಿಳಿದಿದೆಯೇ ಅಂತೇಳಿ. ಗೋಲ್ಕೊಂಡ ಫೋರ್ಟ್ ಅಂದರೆ ಇದು ಹೈದ್ರಾಬಾದಲ್ಲಿ ಇರ್ತಕ್ಕಂಥದ್ದು. ಗೋಲ್ಕೊಂಡ ಗುಹೆ ಫೋರ್ಟ್ ಅಂದರೆ ಚಿತ್ರದಲ್ಲಿದೆ, ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲೂ ಪಿಕ್ಚರು. ನಿಯರ್ ಹೈದ್ರಾಬಾದಲ್ಲಿ ಇರ್ತಕ್ಕಂತಹ ಒಂದು ಗೋಲ್ಕೊಂಡ ಎಂಬ ಕೋಟೆ ಏನು ಈಸ್ ಒನ್ ಆಫ್ ದ ಮೋಸ್ಟ್ ಮ್ಯಾಗ್ನಿಫಿಕೆಂಟ್ ಫೋರ್ಟ್ ಇನ್ ಇಂಡಿಯಾ. ಮ್ಯಾಗ್ನಿಫಿಕೆಂಟ್ ಅಂದರೆ ಇದು ಒಂದು ಅದ್ಭುತವಾದಂತಹ, ನಮ್ಮ ಭಾರತದಲ್ಲೇ ಒಂದು ಅದ್ಭುತ ವಾಸ್ತುಶಿಲ್ಪವನ್ನು ಹೊಂದಿರತಕ್ಕಂತಹ ಒಂದು ಕೋಟೆಯಾಗಿದೆ. ಇಟ್ ಈಸ್ ಫೇಮಸ್ ಫಾರ್ ಮೆನಿ ಇಂಜಿನಿಯರಿಂಗ್ ಆ್ಯಂಡ್ ಆರ್ಕಿಟೆಕ್ಚರಲ್ ಮಾರ್ವಲ್ಸ್. ಈ ಒಂದು ಕೋಟೆ ಯಾವುದಕ್ಕೆ ತುಂಬ ಫೇಮಸ್, ತುಂಬ ಪ್ರಸಿದ್ಧಿ ಅಂದರೆ ಮೆನಿ ಇಂಜಿನಿಯರಿಂಗ್ ಆರ್ಕಿಟೆಕ್ಚರಲ್ ಮಾರ್ವಲ್ಸ್. ಅದ್ಭುತ ಇಂಜಿನಿಯರ್ಗಳು, ವಿನ್ಯಾಸಕಾರರು ಅದನ್ನು ನಿರ್ಮಾಣ ಮಾಡಿದಾರಲ್ಲ, ಆ ಒಂದು ಯಾವ ಕಲ್ಲಿನಿಂದ ನಿರ್ಮಾಣ ಮಾಡಿದ್ದಾರೆ ಆ ಒಂದು ಅಲ್ಲಿ ನಿರ್ಮಾಣವಾಗಿರುವಂತಹ ರೀತಿಗೆ ತುಂಬ ಫೇಮಸ್ ಆಗಿದೆ ಈ ಗೋಲ್ಕೊಂಡ ಫೋಟೋ. ಒನ್ ಆಫ್ ದ ಮಾರ್ವಲ್ಸ್ ಈಸ್ ದ ವಾಟರ್ ಸಪ್ಲೈ ಸಿಸ್ಟಮ್. ಇನ್ನು ಹೆಚ್ಚಿನದಾಗಿ ಹೇಳಬೇಕು ಅಂದರೆ ಅಲ್ಲಿನ ಒಂದು ನೀರಿನ ಪೂರೈಕೆ, ಆ ಕೋಟೆಗೆ ನೀರು ಪೂರೈಸ್ತಾರಲ್ಲ ಆ ಒಂದು ಸಿಸ್ಟಮ್ ಇದೆಯಲ್ಲ, ಅದು ಒಂದು ಅದ್ಭುತವಾದಂತಹ ಪ್ರಕ್ರಿಯೆ. ವಾಟರ್ ಸಪ್ಲೈ ಸಿಸ್ಟಮ್, ನೀರಿನ ಪೂರೈಕೆಯಲ್ಲಿ ಒಂದು
ಈಗಿನ ಒಂದು ಇನೋವೇಟಿವ್ ಆಗು ಅಷ್ಟು ಮಟ್ಟದ ಗುಣಮಟ್ಟದ ವಾಟರ್ ಸಪ್ಲೈಯೂ ಇಲ್ಲ. ಅಷ್ಟು ಅದ್ಭುತವಾದಂತಹ ನೀರಿನ ಪೂರೈಕೆಯನ್ನು ಈ ಕೋಟೆಗೆ ಅಳವಡಿಸಿದ್ದಾರೆ. ಅಷ್ಟು ಪುರಾತನವಾದ ಕೋಟೆಗೆ ಆಗಿನ ಇಂಜಿನಿಯರ್ಸ್ಗಳು. ಬಟ್ perhaps more astonishing is a dome near the entrance to the fort. ಆದರೆ ಈ ಒಂದು ಕೋಟೆಯ astonishing is dome near the entrance of the fort. ಹೆಬ್ಬಾಗಿಲು ಅಂತ ಏನು ಕರೀತಾರೆ, ಕೋಟೆಯ ಎಂಟ್ರೆನ್ಸ್ ಬಾಗಿಲಿನ ಮುಂಭಾಗ, ಮೇನ್ ಡೋರ್, ಕೋಟೆಯ ಮುಂದೆ ಇರ್ತಕ್ಕಂತಹ ಹೆಬ್ಬಾಗಿಲಿನಲ್ಲಿ, ಕೋಟೆಯ ಬಾಗಿಲಿನ ಬಳಿ ದ ಹ್ಯಾಂಡ್ ಕ್ಲಾಪ್ ಅಟ್ ದ ಪರ್ಟಿಕ್ಯುಲರ್ ಪಾಯಿಂಟ್ ಅಂಡರ್ ದ ಡೂಮ್ ರಿವರ್ ಬ್ರೇಡ್ಸ್ ಆ್ಯಂಡ್ ಕ್ಯಾನ್ ಬಿ ಯರ್ಡ್ ಅಟ್ ದ ಹೈಯೆಸ್ಟ್ ಪಾಯಿಂಟ್ ಆಫ್ ದ ಫೋರ್ಟ್. ದ ಹ್ಯಾಂಡ್ ಕ್ಲಾಪ್ ಅಟ್ ದ ಪರ್ಟಿಕ್ಯುಲರ್ ಪಾಯಿಂಟ್. ಹ್ಯಾಂಡ್ ಕ್ಲಾಪ್ ಅಂದರೆ ಒಂದು ಚಪ್ಪಾಳೆಯನ್ನು ಹೊಡಿಬೇಕು. ಎಲ್ಲಿ? ಆ ಕೋಟೆಯ ಬಾಗಿಲಿನ ಬಳಿ ಯಾರಾದರೂ ಬಂದರೆ ಕೋಟೆಯ ಕೆಳಭಾಗದಲ್ಲಿ, ಪರ್ಟಿಕ್ಯುಲರ್ ಪಾಯಿಂಟ್ ಅಂಡರ್ ಅಂದರೆ ಕೋಟೆಯ ಒಂದು ಕೆಳಭಾಗದಲ್ಲಿ ಒಂದು ನಿರ್ದಿಷ್ಟವಾದ ಜಾಗದಲ್ಲಿ ನಿಂತ್ಕೊಂಡು ಚಪ್ಪಾಳೆ, ದಿ ಕ್ಲಾಪ್ಸನ್ನು ಮಾಡಿದ್ರೆ ಇಟ್ ಕ್ಯಾನ್ ಬಿ ಇಯರ್ಡ್ ಅಟ್ ದ ಹೈಯೆಸ್ಟ್ ಪಾಯಿಂಟ್ ಆಫ್ ದ ಫೋರ್ಟ್. ಅಂದರೆ ಆ ಕೋಟೆಯ ತುದಿಯವರೆಗೂ ಆ ಶಬ್ದ ಕೇಳಿಸುತ್ತಂತೆ. ಅಷ್ಟು ಅದ್ಭುತವಾಗಿ ಈ ಕೋಟೆಯನ್ನು ನಿರ್ಮಿಸಿದ್ದಾರೆ. ಅಂದರೆ ಕೋಟೆ ಎಷ್ಟು ದೊಡ್ಡದಾಗಿದೆ ನೋಡಿ. ಅದರ ಬಾಗಿಲು ಕೋಟೆಯ ಬಾಗಿಲ ಹತ್ರ ಯಾರಾದರೂ ಬಂದರು ಅಂದರೆ ಅದನ್ನು ತಿಳಿದಂತಹ ಒಂದು ಕಾವಲುಗಾರ ಆ ಕೋಟೆಯ ಕೆಳಭಾಗದ ಯಾವುದೋ ಒಂದು ಜಾಗಕ್ಕೆ, ಪರ್ಟಿಕ್ಯುಲರ್ ಜಾಗದಲ್ಲಿ ನಿಂತ್ಕೊಂಡು ಜಸ್ಟ್ ಕ್ಲಾಪ್ಸನ್ನು ಮಾಡಿದ್ರೆ ಕೋಟೆಯ ಎಲ್ಲ ಭಾಗಕ್ಕೂ ತಲುಪುತ್ತೆ ಆ ಶಬ್ದ. ಅಲ್ಲದೆ ಕೋಟೆಯ ತುದಿ ಇದೆಯಲ್ಲ, ಹೈಯೆಸ್ಟ್ ಪಾಯಿಂಟ್, ಅಲ್ಲಿವರೆಗೂ ಸಹ ಆ ಶಬ್ದ ಕೇಳುತ್ತೆ. ಅಬೌಟ್ ಕಿಲೋಮೀಟರ್ ದೂರದವರೆಗೆ ಆ ಶಬ್ದ ಕೇಳುತ್ತಂತೆ. ಅಷ್ಟು ಅದ್ಭುತವಾದ ವಾಸ್ತುಶಿಲ್ಪದಿಂದ ಈ ಕೋಟೆಯನ್ನು ನಿರ್ಮಿಸಲಾಗಿದೆ. ದಿಸ್ ವಾಸ್ ಡಿವೈಸ್ಡ್ ಆ್ಯಸ್ ಎ ವಾರ್ನಿಂಗ್ ಸಿಸ್ಟಮ್. ಇದು ಒಂದು ರೀತಿಯ ಎಚ್ಚರಿಕೆ ಗಂಟೆ ಆಗಿತ್ತು. ಆಗಿನ ಕಾಲದಲ್ಲಿ ಎಷ್ಟು ಅದ್ಭುತವಾದ ವಾಸ್ತುಶಿಲ್ಪವನ್ನು ರಚಿಸಿದ್ದಾರೆ ನೋಡಿ. ಯಾರು ಶತ್ರುಗಳು ಆ ಕೋಟೆಯನ್ನು ಆಕ್ರಮಣ ಮಾಡ್ಕೊಳ್ಳೋಕೆ ಬಂದರು ಅಂದರೆ ಅದರ ಒಂದು ಸೂಚನೆಯನ್ನು ನೀಡೋದಕ್ಕೆ ಈ ರೀತಿಯಾದ ಅದ್ಭುತ ವಾಸ್ತುಶಿಲ್ಪದೊಂದಿಗೆ ನಿರ್ಮಿಸಿದ್ದಾರೆ. ಆ ಒಂದು ಕಲ್ಲುಗಳು ಯಾವ ರೀತಿಯ ಶಬ್ದವನ್ನು ಅಲ್ಲಿವರೆಗೂ ತಲುಪಿಸ್ತಿತ್ತು, ಆ ಕೋಟೆಯನ್ನು ಯಾವ ಒಂದು ಇಂಜಿನಿಯರ್ಗಳು ಯಾವ ಒಂದು ಅವರ ಬುದ್ಧಿವಂತಿಕೆಯಿಂದ ನಿರ್ಮಿಸಿರ್ಬೇಡ ಅನ್ನೋದನ್ನು ನೀವು ಸಹ ಯೋಚನೆ ಮಾಡಿ. ಇವತ್ತು ನೀವೇನಾದ್ರು ಆ ರೀತಿ ಟ್ರೈ ಮಾಡೋಕ್ಕಾಗತ್ತಾ? ಇಲ್ಲಿ ಒಂದು ಚಪ್ಪಾಳೆಯನ್ನು ಒಂದು ಕ್ಲಾಪ್ಸನ್ನು ಮಾಡಿದ್ರೆ ಆ ಶಬ್ದ ತುಂಬ ಕಿಲೋಮೀಟರ್ವರೆಗೆ ಕೇಳಿಸುವಂತೆ ಯಾವುದಾದ್ರು ಒಂದು ಮಾಧ್ಯಮವನ್ನು ಮೂಲಕ ನೀವು ಟ್ರೈ ಮಾಡೋಕ್ಕಾಗತ್ತಾ? ಈಗಿನ ನಿಮ್ಮ ಬುದ್ಧಿವಂತಿಕೆಯಿಂದ ಥಿಂಕ್ ಮಾಡ್ತೀರಾ? If a god saw a suspicious movement outside the fort, he clapped at the particular point under the boom. ಈ ಗಾಡ್ ಅಂದರೆ ಒಬ್ಬ ಕಾವಲುಗಾರ ಸಾ ಎ ಸಸ್ಪಿಷಿಯಸ್ ಮೂಮೆಂಟ್, ಕೋಟೆಯ ಹೊರಗೆ ಯಾರಾದರೂ ಸಸ್ಪಿಷಿಯಸ್ ಅಂದರೆ ಅನುಮಾನಾಸ್ಪದವಾಗಿ ಓಡಾಡ್ತಿದ್ದಾರೆ ಔಟ್ಸೈಡ್ ಫೋರ್ಟಲ್ಲಿ, ಕೋಟೆಯ ಹೊರಭಾಗದಲ್ಲಿ ಅಂದರೆ ಈ ಕ್ಲಾಪ್ಡ್ ಅಟ್ ಎ ಪರ್ಟಿಕ್ಯುಲರ್ ಪಾಯಿಂಟ್ ಅಂಡರ್ ದ ಡೋಮ್. ಅವನು ಕೋಟೆಯ ಕೆಳಭಾಗಕ್ಕೆ ಹೋಗಿ ಒಂದು ನಿರ್ದಿಷ್ಟವಾದ ಜಾಗದಲ್ಲಿ ನಿಂತ್ಕೊಂಡು ಕ್ಲಾಪ್ ಮಾಡ್ತಾನಂತೆ. ಆ್ಯಂಡ್ ದ ಆರ್ಮಿ ಇನ್ಸೈಡ್ ದ ಫೋರ್ಟ್ ವಾಸ್ ಅಲರ್ಟೆಡ್ ಟು ಡೇಂಜರ್ ಆಫ್ ದ ಅಪ್ರೋಚಿಂಗ್ ಹಿಮ್. ಆಗ ತಕ್ಷಣ ಕೋಟೆಯ ಒಳಗಿರ್ತಕ್ಕಂಥ ಸೈನಿಕರು ಇನ್ಸೈಡ್ ಫೋರ್ಟಲ್ಲಿ ಅಲರ್ಟೆಡ್, ಅವರೆಲ್ಲರೂ ಎಚ್ಚರವನ್ನು ಕೈಗೊಂಡು ಆ ಒಂದು ಶತ್ರುಗಳು ಕೋಟೆಯನ್ನು ಆಕ್ರಮಿಸಿದ ಅಂತೆ ಅದರಿಂದ ಅಪಾಯ ಉಂಟಾಗದಂತೆ ಎನಿಮೀಸ್ಗಳಿಂದ ರಕ್ಷಣೆಯನ್ನು ಪಡೆಯೋದಕ್ಕೆ ಈ ಒಂದು ಅದ್ಭುತವಾದ ಶಬ್ದದ ಒಂದು ರಚನೆ ತಿಳಿಸುವಂತಹ ಒಂದು ವಿನ್ಯಾಸವನ್ನು ಈ ಕೋಟೆಯಲ್ಲಿ ನಿರ್ಮಾಣವಾಗಿದೆ ಅಂತೆ. ಒಂದು ವೇಳೆ ನೀವು ಹೈದ್ರಾಬಾದ್ಗೆ ಹೋದರೆ ಈ ಒಂದು ಫೋರ್ಟನ್ನು ಖಂಡಿತವಾಗ್ಲೂ ನೋಡ್ಕೊಂಡು ಬನ್ನಿ. ಈ ಒಂದು ಕ್ಲಾಪ್ಸನ್ನು ಸಹ ಕೇಳಿ ನೀವು ಸಹ ಅದನ್ನು ತಿಳ್ಕೊಂಡು ಬನ್ನಿ. ಅವರ ರಕ್ಷಣೆ ಹಿಂದಿನ ಕಾಲದವರು ಅವರೆಷ್ಟು ಒಂದು ಅವರ ಟೆಕ್ನಾಲಜಿ ಎಷ್ಟಿತ್ತು, ಅವರ ಬುದ್ಧಿವಂತಿಕೆ ಎಷ್ಟಿತ್ತು ಅಂದರೆ ಯಾವ ರೀತಿ ರಕ್ಷಣೆಯನ್ನು ಪಡೀತಾ ಇದ್ರು ಅನ್ನೋದಕ್ಕೆ ಇದು ಒಂದು ಉದಾಹರಣೆ. ಗೋಲ್ಕೊಂಡ ಫೋರ್ಟ್ ಎಷ್ಟು ಚೆನ್ನಾಗಿದೆ ಅಲ್ಲ. ಓಕೆ, ಇದಿಷ್ಟು ಈ ಒಂದು ಟೆಕ್ಸ್ಟ್ ಬುಕ್ನ ಅಡಿಷನಲ್ ಆ್ಯಕ್ಟಿವಿಟೀಸ್ ಆ್ಯಂಡ್ ಇನ್ಫಾರ್ಮೇಷನು ಈ ಸೌಂಡ್ ಲೆಸನ್ದು.
ಇನ್ನು ಗೋಲ್ ಗುಂಬಜ್ ಇರ್ಬೋದು, ಅದರದ್ದು ಇಮೇಜಸ್ಸು, ವೆರೈಟೀಸ್ ಆಫ್ ಸೌಂಡು ಇರ್ತಕ್ಕಂಥ ಕೆಲವೊಂದು ಫೋರ್ಟ್ಗಳದ್ದು ನಾನು ಇಮೇಜಸ್ನ ಹಾಕ್ತೀನಿ. ನೀವು ಗೂಗಲಲ್ಲಿ ಸರ್ಚ್ ಮಾಡಿ ತಿಳ್ಕೊಳ್ಳಿ. ಈಗ ನಾನು ಇನ್ಫಾರ್ಮೇಷನ್ ಹೇಳಿದ್ನಲ್ಲ, ಅದ್ರ ಬಗ್ಗೆ ಸ್ವಲ್ಪ ಥಿಂಕ್ ಮಾಡಿ ನೀವು ಸಹ ಯಾವ ರೀತಿ ಏನಾದರೂ ಹೊಸದಾಗಿ ಕ್ರಿಯೇಟಿವ್ ಆಗಿ ಮಾಡ್ಬೋದಾ ಅಂತೇಳಿ. ಇಟ್ ಈಸ್ ಹೆಲ್ಪ್ಫುಲ್ ಟು ಇನ್ ಯುವರ್ ಫ್ಯೂಚರ್. ಓಕೆ ಮೈ ಡಿಯರ್ ಸ್ಟೂಡೆಂಟ್, ಇಷ್ಟಲ್ಲಿ ಥ್ಯಾಂಕ್ ಯು. ಇಮೇಜಲ್ಲಿ ಇರ್ತಕ್ಕಂಥದ್ದು ಕರ್ನಾಟಕದ ಬಿಜಾಪುರದಲ್ಲಿರ್ತಕ್ಕಂತಹ ಗೋಲಗುಮ್ಮಟ. ಈ ಗೋಲಗುಮ್ಮಟ, ಗೋಲ್ ಗುಂಬಜ್ ಅಂತ ಏನು ಕರಿತೀವಿ ಅದು, ಇದರ ಒಳಭಾಗದಲ್ಲಿ ಈ ರೀತಿ ವಿನ್ಯಾಸ ಇದೆ. ಇಲ್ಲಿ ಒಂದು ಸಲ ನೀವು ಶಬ್ದ ಮಾಡಿದ್ರೆ ಅದು 7 ಬಾರಿ ಪ್ರತಿಧ್ವನಿಸುತ್ತೆ. ಹಾಗಾಗಿ ಈ ಒಂದು ವಿಶಿಷ್ಟವಾದ ರಚನೆಯಿಂದ ಕೂಡಿರ್ತಕ್ಕಂಥ ನಮ್ಮ ಕರ್ನಾಟಕದ ಈ ಗೋಲ್ ಗುಂಬಜನ್ನು ಪಿಸುಗುಟ್ಟುವ ಗ್ಯಾಲರಿ ಅಂಥೇಳಿ ಆ ಗುಂಬಜ್ನ ತಳಭಾಗದಲ್ಲಿರುವಂತಹ ಪ್ರದೇಶವನ್ನು ಕರೀತಾರೆ. ಇದು ನಮ್ಮ ಕರ್ನಾಟಕದಲ್ಲಿಂತ ವಿಶಿಷ್ಟವಾದಂತಹ ಶಬ್ದ ಉತ್ಪತ್ತಿ ಮಾಡುವ ಗುಮ್ಮಟ.